ಕಾಗೆ ಎಷ್ಟು ಬುದ್ಧಿವಂತ ಜೀವಿ ನೋಡಿ. ಇಟ್ಟಿಗೆನ ತೆಗಿಯಕ್ಕೆ ಹೋಗ್ತಾ ಇದೆ, ಇಟ್ಟಿಗೆನ ಅದ್ರ ಕೈಲಿ ಎತ್ತಕ್ಕೆ ಆಗ್ತಾ ಇಲ್ಲ, ಆದರೂ ಕೊಕ್ಕಿನಿಂದ ಕಷ್ಟಪಟ್ಟು ಎತ್ತುತ್ತಾ ಇದೆ. ಯಾಕಂದರೆ ಅದ್ರ ಹತ್ರ ಒಂದು ವಾಲ್ನಟ್ ಇದೆ. ಆ ವಾಲ್ನಟ್ ಹೊಡಿಬೇಕು ಅಂದರೆ ಇಟ್ಟಿಗೆ ಸಹಾಯ ತಗೊತಾ ಇದೆ. ಆದರೆ ವಾಲ್ನಟ್ಟು ಇಟ್ಟಿಗೆ ಹಾಕಿದ್ರು ಒಡೆದೋಗ್ತಾ ಇಲ್ಲ, ಯಾಕಂದರೆ ಫೋರ್ಸ್ ಇರಲ್ವಲ್ಲ. ಆ ಕಾಗೆ ನೋಡಿ ಎಷ್ಟು ಯೋಚನೆ ಮಾಡ್ತಾ ಇದೆ. ಪಿತೃಪಕ್ಷದಲ್ಲಿ ಅನ್ಕೊತೀವಿ ಸತ್ತೋರ ಆತ್ಮ ಹಿರಿಯರು ಕಾಗೆ ರೂಪದಲ್ಲಿ ಬರ್ತಾರೆ ಅಂತ. ನಿಜವಾಗ್ಲೂ ಅನಿಸುತ್ತೆ ಯಾವುದೋ ಒಂದು ಆತ್ಮ, ಯಾವುದೋ ಒಂದು ಮನುಷ್ಯನ ನಿಜವಾದ ಬುದ್ಧಿಜೀವಿ ಇರೋವಂಥ ಮನುಷ್ಯನೇ ಕಾಗೆ ಅಂತ. ಹೈವೇ ಕಡೆ ನೋಡುತ್ತೆ, ಹೈವೇಲಿ ಗಾಡಿಗಳು ಓಡಾಡ್ತಾ ಇರುತ್ತೆ. ಸರಿ ಟಯರ್ ಕೆಳಗಡೆ ಇಟ್ಟರೆ ಇದು ಒಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ಬುದ್ಧಿವಂತವಾಗಿ ಎಷ್ಟು ಕ್ಲೀನಾಗಿ ಯೋಚನೆ ಮಾಡಿ ರೋಡಿಗೆ ತಂದು ಹಾಕ್ತಾ ಇದೆ. ಒಂದು ಗಾಡಿ ಹೋಯ್ತು, 2 ಗಾಡಿ ಹೋಯ್ತು, 3 ಗಾಡಿ ಹೋಯ್ತು, ಆದರೆ ವಾಲ್ನಟ್ ಒಡೆದೋಗ್ತಾ ಇಲ್ಲ. ಯೋಚನೆ ಮಾಡ್ತಾ ಇದೆ, ಅದಕ್ಕೆ ಸೈಡಿಗೆ ತಂದು ಹಾಕ್ತಾ ಇದೆ. ನೋಡಿ ಈಗ ಒಡೆದೋಯ್ತು. ಕಾಗೆಗೆ ಎಷ್ಟು ಬುದ್ಧಿ ಇದೆ, ಟೈರ್ ಹೋಗಿದ ತಕ್ಷಣ ವಾಲ್ನಟ್ ಒಡೆದೋಯ್ತು ಅಂತ. ಅದಕ್ಕೆ ಹೇಳೋದ್ರಿ, ಹಿರಿಯರ ರೂಪದಲ್ಲಿ ಕಾಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಇಲ್ಲ ಕಾಗೆನೇ ಹಿರಿಯರು ಅನ್ನೋ ಥರ ಪಿತೃಗಳ ಆತ್ಮ ನಿಜವಾಗ್ಲೂ ಕಾಗೆಯಲ್ಲಿದೆ ಅನ್ನೋಷ್ಟು ಬುದ್ಧಿ ಇದೆ ನೋಡಿ.